ದಾವಣಗೆರೆಯಲ್ಲಿ ಆದಿಲ್ ಲಾಕಪ್ ಡೆತ್ ಪ್ರಕರಣ ಮಟ್ಕಾ ಮಾಮೂಲಿಗೆ ಬಿತ್ತ ಹೆಣ ಎಂಬಂತ ಅನುಮಾನ ಮೂಡಿದೆ. ತಿಂಗಳ ಮಾಮೂಲಿ ಕೊಡದೇ ಇದ್ದಿದ್ದಕ್ಕೆ ಕರೆದುಕೊಂಡು ಹೋಗಿದ್ದಾರೆ. ತಿಂಗಳಿಗೆ 4.5 ಲಕ್ಷ ರೂಪಾಯಿ ಮಾಮೂಲಿ ಕೊಡ್ತಾ ಇದ್ರು. ಈ ತಿಂಗಳು ಕೊಡದೇ ಇದ್ದಿದ್ದಕ್ಕೆ ಕರೆದುಕೊಂಡು ಹೋಗಿ ಹೊಡೆದಿದ್ದಾರೆ. ಹಣ ಕೊಡದಿದ್ದಕ್ಕೆ ಕೊಲೆ ಮಾಡಿ ಸಾಯಿಸಿದ್ದಾರೆ ಅಂತ ದಾವಣಗೆರೆಯಲ್ಲಿ ಆದಿಲ್ ಪತ್ನಿ ಹೀನಾ ಬಾನು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯ ಚನ್ನಗಿರಿಯ ಟಿಪ್ಪು ನಗರದಲ್ಲಿ ಹೀನಾ ಬಾನು ಕಣ್ಣೀರಿಡುತ್ತಾ ಪೊಲೀಸರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಮಟ್ಕಾ ಆಡಿಸುತ್ತಿದ್ದು ಸತ್ಯ. ಪೊಲೀಸರು ಪ್ರತಿ ತಿಂಗಳು ಕಮಿಷನ್ ವಸೂಲಿ ಮಾಡುತ್ತಿದ್ರು. ಮನೆ ಹತ್ತಿರ ಬಂದು ಪೊಲೀಸರು ಕಮಿಷನ್ ವಸೂಲಿ ಮಾಡ್ತಾ ಇದ್ರು. ಪ್ರತಿ ತಿಂಗಳು ಪೊಲೀಸರು ಹಫ್ತಾ ವಸೂಲಿ ಮಾಡುತ್ತಿದ್ದರು. 1 ತಿಂಗಳು ಕೊಡದೇ ಇದ್ದಿದ್ದಕ್ಕೆ ಸಿವಿಲ್ ಡ್ರೆಸ್ನಲ್ಲಿ ಬಂದು ಪೊಲೀಸರು ಕರೆದುಕೊಂಡು ಹೋದ್ರು. ನನ್ನ ಗಂಡನಿಗೆ ಪೊಲೀಸರೇ ಹೊಡೆದಿರೋದು ಅಂತ ಆರೋಪಿಸಿದ್ರು. ನನ್ನ ಗಂಡನ ಸಾವಿಗೆ ಪೊಲೀಸರೇ ಕಾರಣ ಅಂತ ಕೂಡ ಆಕ್ರೋಶ ಹೊರಹಾಕಿದ್ರು. ನನ್ನ ಗಂಡನಿಗೆ ಯಾವುದೇ ರೋಗ ಇರಲಿಲ್ಲ. ಇಡೀ ಮನೆ ಹುಡುಕಿದ್ರು, ಒಂದು ಗುಳಿಗೆ ಕೂಡ ಸಿಗೋದಿಲ್ಲ ನಿಮಗೆ. ಹೊಡೆದಾದ ಮೇಲೆ ಮೂರ್ಛೆ ರೋಗ ಅಂತ ಸುಳ್ಳು ಹೇಳಿದ್ದಾರೆ. ನನ್ನ ಗಂಡ ಬಹಳ ಪ್ರೀತಿ ಮಾಡುತ್ತಿದ್ದ. ನನಗೆ 3 ಮಕ್ಕಳಿದ್ದಾರೆ. ನನ್ನ ಮಕ್ಕಳಿಗೆ ಹಾಗೂ ನನಗೆ ಈಗ ಯಾರು ಗತಿ ಅಂತ ಕಣ್ಣೀರಿಟ್ಟಿದ್ದಾರೆ. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, AB ನ್ಯೂಸ್, ಚನ್ನಗಿರಿ. मैं किसे बोलूं? मेरा मर्द मुझे छोड़ कर रहता ना था. जराखत भी छोड़ कर रहता ना था. कितने जने मला लगे बोल? हाँ, दो जने आए थे. कितने घंटे मला लगे? कहते 5:30 को 5:30 को बुला ले गए. सो आपको वहाँ से कितने घंटे बुला ले गए मालूम नहीं. मैं कहीं बुला ले जा रही थी. मैं है ना क्या तो पेमेंट देने की कर को मैं वैसा चुप रही. बात सुनी तो मरे के मैं क्या करूँ? मैं ये तो बच्चे हैं मेरे छोटे. मैं ले को क्या करूँ जिंदगी? मैं तिंगड़े ये महीना मांग लेते थे पैसे. 1 महीना दिया नहीं कर को बुला ले गए. सो मुझे इतना मालूम नहीं. बड़े थे सर बेटे थे. मैं